ಮಾತಾಡ್ರ ಪಾಪು. ನೀವ್ ಹೆಂಗೆ ಸುಸ್ತಾಗಿದೆ? ಊಟ ಎಲ್ಲದಾಯ್ತಾ? ಹಾ, ಜೋರಿದ್ದೀರಾ. ಓದೋದಕ್ಕೂ ಜೋರ ಇದ್ದೀರಾ, ಊಟ ಮಾಡೋಕ್ಕೂ ಜೋರ ಇದ್ದೀರಾ. ಎಲ್ಲದಲ್ಲೂ ನೋಬಲ್ ಶಾಲೆ ಮಕ್ಕಳು ಮುಂದೆ ಇದ್ದೀರಾ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ನೋಬಲ್ ಶಾಲೆಯ ಪ್ರಿನ್ಸಿಪಲ್ ಆಗಿರುವಂತಹ ನಮ್ಮ ಆದಿಲ್ ಸರ್ ಅವರೇ, ಅದೇ ರೀತಿ ನಮ್ಮ ರಕ್ಷಣಾ ವೇದಿಕೆ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ಇದ್ರೀಸ್ ಪಾಷರ್ ಅವರೇ, ನಮ್ಮ ನವೀನ್ ಸರ್ ಅವರೇ, ಅಯ್ಯಪ್ ಸರ್ ಅವರೇ, ಮತ್ತೆ ನಮ್ಮ ಗುಮ್ಕಲ್ ಪಂಚಾಯಿತಿಯ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರುವಂತಹ ನಯಾಸ್ ಪಾಷರ್ ಅವರೇ, ಮುಬಾರಕ್ ರವರೇ, ನಯಾಜ್ ರವರೇ, ಆ ಶಾಲೆಯ ಎಲ್ಲ ಮುಖ್ಯ ಶಿಕ್ಷಕರು, ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿನಿಯರು, ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ನಮ್ಮ SLC ಮಕ್ಕಳ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ನೀವೆಲ್ಲ ಸೈಲೆಂಟ್ ಆಗಿದ್ರೆ 2 ನಿಮಿಷ ಭಾಷಣ ಮುಗಿಸ್ತೀನಿ, ಇಲ್ಲ ಅಂದ್ರೆ ಅರ್ಧ ಗಂಟೆ ತಗೊಂತೀನಿ. ಅರ್ಥ ಆಯ್ತಾ? ಆದ್ರಿಂದ ಹೆಚ್ಚಿಗೆ ಮಾತಾಡೋದು ಬೇಡ. ಏನು ಈ ನೋಬಲ್ ಶಾಲೆಯಲ್ಲಿ ನಾನು ನಿಜವಾಗ್ಲೂ ಕೂಡ ಮೊದಲನೇದಾಗಿ ನಾನು ಧನ್ಯವಾದಗಳು ಹೇಳ್ತೀನಿ, ಅಭಿನಂದನೆ ಹೇಳ್ತೀನಿ ನಮ್ಮ ಆದಿಲ್ ಸರ್ ಅವ್ರಿಗೆ. ಯಾಕೆಂದ್ರೆ SLC ಎಕ್ಸಾಮ್ 1 ತಿಂಗಳಿದೆ, 21ನೇ ತಾರೀಕು 22ನೇ ತಾರೀಕು ನೆಕ್ಸ್ಟ್ ಮಂತ್. ಇದು 1 ತಿಂಗಳು ಮುಂಚಿತವಾಗಿ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಬೀಳ್ಕೊಡುಗೆ ಕಾರ್ಯಕ್ರಮವನ್ನ SLC ಮಕ್ಕಳಿಗೆ ಕಾರ್ಯಕ್ರಮಗಳು ಇಟ್ಕೊಂಡಿರ್ತಾರೆ. ಆದ್ರೆ ನಮ್ಮ ನೋಬಲ್ ಶಾಲೆಯಲ್ಲಿ ಇಷ್ಟು ಬೇಗ ಇಟ್ಕೊಂಡಿರೋದು ನಮ್ಗೆ ತುಂಬಾ ಸಂತೋಷ ವಿಚಾರ ನನಗೆ. ಯಾಕೆ ಅಂದ್ರೆ ಎಕ್ಸಾಮ್ ಹಾಲ್ಗಳಲ್ಲಿ ಎಲ್ಲ ಪ್ರತಿಯೊಂದು ರೂಮಲ್ಲಿ ಕೂಡ ಕ್ಯಾಮ್ರಾಗಳನ್ನ ಅಳವಡಿಸಿರ್ತಾರೆ. ನಾವಿದು ಬೀಳ್ಕೊಡುಗೆ ಸಮಾರಂಭವನ್ನ ಮಾಡಿ ಮಕ್ಕಳಿಗೆ ಒಂದು ನುಡಿಮುತ್ತುಗಳನ್ನ ಮಾತನಾಡಿ ಭಯ ಪಡುವಂತ ಸಮಸ್ಯೆ ಏನೂ ಇಲ್ಲ, ನೀವು ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ ಅನ್ನ ಬರೀಬೇಕು ಅನ್ನೋ ಮನೋಭಾವದಲ್ಲಿ ನಮ್ಮ ಆದಿಲ್ ಸರ್ ಅವರು ಧೈರ್ಯ ತುಂಬಿಯನ್ನ ಕಳ್ಸಿಕೊಡ್ತಿದ್ದಾರೆ. ನಿಜವಾಗ್ಲೂ 1 ತಿಂಗಳು ಮುಂಚಿತವಾಗಿ ಇದು ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡು ನಾನು ತುಂಬಾ ಖುಷಿ ತಂದಿರುವಂತ ವಿಚಾರ. ಆದ್ರಿಂದ ನಾನು ಎಲ್ಲಾ ಶಾಲೆಗಳಿಗೂ ಇದೇ ರೀತಿ ಹೇಳ್ತೀನಿ, ಎಲ್ಲಾ ಶಾಲೆದವ್ರು ಕೂಡ SLC ಮಕ್ಕಳು ಏನ್ ಬೀಳ್ಕೊಡುಗೆ ಕಾರ್ಯಕ್ರಮ ಇಟ್ಕೊಂತೀರಿ, ಹತ್ರ ಎಕ್ಸಾಮ್ 10 ದಿವಸ 5 ದಿವಸ 15 ದಿವಸ ಇದ್ದಾಗ ನೀವು ಬೀಳ್ಕೊಡುಗೆ ಕಾರ್ಯಕ್ರಮಗಳನ್ನ ದಯವಿಟ್ಟು ಇಟ್ಕೊಳಕ್ ಹೋಗ್ಬೇಡಿ. ಏನೇ ಇದ್ರು ಕೂಡ 1 ತಿಂಗಳು ಇಲ್ಲ 25 ದಿನಗಳಿದ್ದಾಗ ನೀವು ಬೀಳ್ಕೊಡುಗೆ ಕಾರ್ಯಕ್ರಮ ಇಟ್ಕೋಬೇಕು. ಯಾಕಂದ್ರೆ ಮಕ್ಕಳು ಶಾಲೆಯಲ್ಲಿ ಓದಿರ್ತಾರೆ, ಅವ್ರಿಗೆ ಒಂದು ಸಂತೋಷ ಪಡೋ ರೀತಿಯಲ್ಲಿ ಚೆನ್ನಾಗಿ ಓದ್ಬೇಕು, ಬೆಳಿಬೇಕು, ಬಾಳ್ಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಬೀಳ್ಕೊಡುಗೆ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಾರೆ. ಅದರಲ್ಲಿ ಇವತ್ತು ನಮ್ಮ ನೋಬಲ್ ಶಾಲೆಯಲ್ಲಿ SLC ಮಕ್ಕಳಿಗೆ ನಮ್ಮ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆಯುಧಗಳು ಬೇಕು. ಏನ್ ಆಯುಧ? ಏನು ಮೊಚ್ಚುಗಳಲ್ಲ. ಏನ್ ಬೇಕು ಆಯುಧಗಳು ನಿಮ್ಗೆ? SLC ಮಕ್ಕಳು ಬರೆಯೋದಕ್ಕೆ ಪೆನ್ನು ಮತ್ತೆ ಬೈಂಡ್ ಬೇಕು. ಇನ್ನೆಲ್ಲ ಆನ್ಸರು ಕ್ವಶನ್ ಎಲ್ಲ ನಿಮ್ ತಲೆಗೆ ಕೊಟ್ಟಿರ್ತಾರೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಹಿಂದೆ ತಿರುಗದೆ ಮುಂದೆ ನೋಡ್ಕೊಂಡು ಎಕ್ಸಾಮ್ ಎಲ್ಲ ಪಾಸ್ ಮಾಡ್ಕೊಂಡು ಬಂದಿರ್ತೀರಾ. ಇವಾಗ ಏನ್ ಬೇಕು ನಿಮ್ಗೆ? ಬರೆಯೋದಕ್ಕೆ ಪೆನ್ನು, ಎಕ್ಸಾಮ್ ಬೈಂಡ್. ಇದಿದ್ರು ಇವೆರಡು ಇದ್ರೆ ಸಾಕು ನಿಮ್ಗೆ. ಅದ್ರ ಜೊತೆಗೆ ನಿಮ್ಮ ಒಂದು ತಲೆ ಏನು ಒಂದು ಕ್ವಶನ್ ಆನ್ಸರ್ ಎಲ್ಲ ತುಂಬಿ ನಮ್ಮ ಶಿಕ್ಷಕರು, ಸಿಬ್ಬಂದಿ ವರ್ಗದ ಎಲ್ಲರೂ ಕೂಡ ನಿಮ್ಗೆ 1ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೂ ಕೂಡ ಯಾವುದಕ್ಕೂ ಭಯ ಪಡುವಂತ. ಯಾರಿಗೆ ಭಯ ಪಡ್ಬೇಕು ಗೊತ್ತಾ? ನಾವು ನಮ್ಮನ್ನ ಜನ್ಮ ಕೊಟ್ಟಿರುವಂತಹ ತಂದೆ ತಾಯಿ, 2ನೇದು ನಮ್ಮ ಗುರುಗಳು, 3ನೇದು ಆ ಭಗವಂತ ನಮ್ಮನ್ನ ಸೃಷ್ಟಿ ಮಾಡಿರುವಂತ ಸೃಷ್ಟಿಕರ್ತನ ಭಯ ಪಡ್ಬೇಕು. ಮಿಕ್ಕ ಯಾರಿಗೂ ಭಯ ಪಡುವಂತ ಇದೇ ಇಲ್ಲ. ಆದ್ರಿಂದ ಎಕ್ಸಾಮ್ ಅಲ್ಲಿ ಕೂಡ ಅಷ್ಟೇ, ಯಾವುದೇ ಎಕ್ಸಾಮ್ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕೂಡ ಯಾವುದಕ್ಕೂ ಅಂಜದೆ ಭಯ ಪಡದೆ ಎಲ್ಲ ಎಕ್ಸಾಮ್ಗಳನ್ನ ಬರ್ಕೊಂಡು ಬಂದ ಒಂದು ಹಂತಕ್ಕೆ ಬಂದಿದ್ದೀರಾ. SLC ಎಕ್ಸಾಮ್ ಅಲ್ಲಿ ನೀವು ಎಲ್ಲರೂ ಕೂಡ ಪಾಸ್ ಆಗಿ ಈ ನೋಬಲ್ ಶಾಲೆಗೆ ಒಳ್ಳೆ ಹೆಸರು ತಂದ್ರೆ ನಿಮ್ಮಂತಹ ವಿದ್ಯಾರ್ಥಿಗಳನ್ನ ನಮ್ಮ ಆದಿಲ್ ಸರ್ ಅಷ್ಟೇ, ಈ ಶಾಲೆ ಎಲ್ಲ ಸಿಬ್ಬಂದಿ ವರ್ಗದವರು ನಿಮ್ಮನ್ನ ಯಾರು ಕೂಡ ಮರೆಯಲ್ಲ. ನಿಮ್ಗೆ ನಾನು ಆ ಭಗವಂತನಲ್ಲಿ, ಬಾಬಾ ಹೈದರ ಸರ್ದಾರ್ ಗುರುಗಳಲ್ಲಿ, ಮತ್ತೆ ನಮ್ಮ ಗುಡುಬಲ ಗಣಪತಿ ಆಶೀರ್ವಾದ ತಮ್ಗೆಲ್ಲರಿಗೂ ಇರ್ಲಿ. ಹೆಚ್ಚಿನ ರೀತಿಯಲ್ಲಿ ತಾವು ಪಾಸ್ ಆಗಿ ಹೆಚ್ಚಿನ ಒಂದು ಅಂಕಗಳನ್ನ ಪಡೆದು ಈ ಶಾಲೆಗೆ ಒಳ್ಳೆ ಹೆಸರು ತರಬೇಕು. ನಿಮ್ಮಂತಹ ಏನು ತಾವು SLC ಪಾಸ್ ಮಾಡ್ಕೊಂಡು ಮುಂದಿನ ಒಂದು ಜೀವನದಲ್ಲಿ ನೋಬಲ್ ಶಾಲೆ ವಿದ್ಯಾರ್ಥಿಗಳು ಏನು ಡಾಕ್ಟರ್ ಆಗ್ತಿರೋ, ಇಲ್ಲ IPS ಆಗ್ತಿರೋ, ಇಂಜಿನಿಯರ್ ಆಗ್ತಿರೋ, ಒಳ್ಳೆ ಸಮಾಜ ಸೇವಕ MLA ಆಗ್ತಿರೋ, ಇಲ್ಲ ನಗರಸಭೆ ಅಧ್ಯಕ್ಷ ಆಗ್ತಿರೋ, ಏನ್ ಆಗ್ತಿರೋ ಕೂಡ ಗೊತ್ತಿಲ್ಲ. ಬಟ್ ಇದೆಲ್ಲ ಆಗ್ಬೇಕು ಅಂದ್ರೆ ಏನು ಇರ್ಬೇಕು? ಓದು ಬರಹ ಇರ್ಬೇಕು. ಈ ಓದು ಬರಹ ಇಲ್ಲ ಅಂದ್ರೆ ಮನುಷ್ಯ ಹುಟ್ಟಿ ಕೂಡ ಪ್ರಯೋಜನವಿಲ್ಲ. ಇದು ನಾನು ಯಾಕಂದ್ರೆ ಓಪನ್ ಆಗಿ ನಮ್ಮ ಹೇಳ್ತೀನಿ.
ನಾವೇನೇ ಒಂದು ಬ್ಯಾಂಕ್ ಅಲ್ಲಿ ಹೋದ್ರು ಕೂಡ ಒಂದು ಚಲನ್ ಬರಿಬೇಕು ಅಂದ್ರೆ ಕೂಡ ಕನ್ನಡನೂ ಇರ್ತದೆ, ಇಂಗ್ಲಿಷ್ ಇರ್ತದೆ. ಅದನ್ನ ಕೂಡ ಬರಿಬೇಕು. ಅದನ್ನ ಬರಿಬೇಕು ಅಂದ್ರೆ ವಿದ್ಯಾಭ್ಯಾಸ ಬಹಳ ಮುಖ್ಯ. ನಮ್ಮ ತಂದೆ ತಾಯಿಗಳು ಬಿಸಿಲಲ್ಲಿ ಕಷ್ಟ ಪಡ್ತಿದ್ ನೋಡಿ, ಬಿಸಿಲು ಯಾವ ರೀತಿ ಇದೆ. ನೀವೆಲ್ಲ ಮಕ್ಳು ಕೂತಿದ್ದೀರಾ. ನಮ್ಮ ಒಂದು ತಂದೆ ತಾಯಿಗಳು ಬಿಸಿಲಲ್ಲಿ ಕಷ್ಟ ಪಡಕ್ ಹೋಗಿದ್ದಾರೆ. ನನ್ನ ಮಕ್ಕಳು ನಾನು ಕಷ್ಟ ಪಡುವಂತಹ ಬಾಧೆ ನನ್ನ ಮಕ್ಕಳು ಪಡಬಾರ್ದು ಅನ್ನೋ ಕಾರಣದಿಂದ ಶಾಲೆಗೆ ಫೀಸ್ ಕಟ್ಟಿ ನಿಮ್ಮನ್ನ ಒಂದು ನೆರಳಲ್ಲಿ ಓದಿಸಿ, ಇಂತಹ ನೋಬಲ್ ಶಾಲೆಯಲ್ಲಿ ಓದಿಸಿ ಬೆಳೆಸಿದ್ದಾರೆ. ಅವ್ರು ಎಷ್ಟೇ ಕಷ್ಟ ಇದ್ರು ಕೂಡ ನಿಮ್ಗೆ ಒಂದು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು, ಬೆಳೆಸ್ಬೇಕು, ಬಾಳ್ಬೇಕು ಅನ್ನೋದೇ ಅವಶ್ಯಕತೆ ಇರ್ತದೆ. ಯಾರಿಗೇಳಿ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವ್ರಿಗೆ, ನಮ್ಮ ತಂದೆ ತಾಯಿಗಳು ಎಲ್ಲರೂ ಕೂಡ. ಆದ್ರಿಂದ ತಮಗೆಲ್ರಿಗೂ ಕೂಡ ಒಳ್ಳೇದಾಗ್ಲಿ. ನಿಜವಾಗ್ಲೂ ಕೂಡ ಇದು ಆವಾಗ್ಲೇ ಹೇಳ್ದಂಗೆ 1 ತಿಂಗಳು ಮುಂಚಿತವಾಗಿ ಈ ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡು ನೋಬಲ್ ಶಾಲೆಯಲ್ಲಿ ಆದಿಲ್ ಸರ್ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಆದ್ರಿಂದ ತಮಗೆ ಯಾವುದಕ್ಕೂ ಭಯ ಪಡಬೇಡಿ. ನೀವು ಯಾವ ರೀತಿ ನಾರ್ಮಲ್ ಆಗಿ ಎಕ್ಸಾಮ್ ಅನ್ನ ಬರೆದು ಬರ್ರಿ. ಆ ಯಾವುದಕ್ಕೂ ಕ್ವಶನ್ ಏನಿರ್ತದೆ, ಒಂದು ಸಮಯವನ್ನ ನಿಗದಿಪಡಿಸಿರ್ತಾರೆ ಪರೀಕ್ಷಾ ಮಂಡಳಿಯವರು. ಆ ಸಮಯವನ್ನ ಪೂರ್ತಿ ನೀವು ಕಂಪ್ಲೀಟ್ ಮಾಡ್ಬೇಕು. ಏನು 3 ಅವರ್ ಇರ್ತದೆ, 3 ಅವರ್ಗಳು ಕಂಪ್ಲೀಟ್ ಮಾಡಿ ನಿಧಾನಕ್ಕೆ ಅರ್ಥ ಮಾಡಿಕೊಂಡು ಆನ್ಸರ್ ಬರೆದು ಏನು 625 ಮಾರ್ಕ್ಸ್ಗಳಿಗೆ 625 ಮಾರ್ಕ್ಸ್ ಪಡಿಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಕನಸು. ಈ ಶಾಲೆಗೆ ನೀವೆಲ್ಲ ನೆನಸು ಮಾಡ್ತೀರಾ, ಒಳ್ಳೆ ಒಂದು ರಿಸಲ್ಟ್ ತರ್ತೀರಾ ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಂತ, ಯಾವುದಕ್ಕೂ ಭಯ ಪಡಬೇಡಿ. ನಿಮ್ ಜೊತೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ, ನಮ್ಮ ಆದಿಲ್ ಸರ್ ಅವರು ಎಲ್ಲರೂ ಕೂಡ ನಿಮ್ ಜೊತೆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಗೆ ಏನ ಸಮಸ್ಯೆ ಆದ್ರೂ ಕೂಡ ನಾವಿದ್ದೀವಿ. ಯಾವುದಕ್ಕೂ ಭಯ ಪಡಬೇಡಿ. ಇನ್ನು SLC ಎಕ್ಸಾಮ್ ಅಲ್ಲಿ ಕೂಡ ಅಷ್ಟೇ, ಸೆಕೆಂಡ್ PUC ಆಗ್ಲಿ, ಡಿಗ್ರಿ ಆಗ್ಲಿ, ಎಲ್ಲನ ಹೋಗಿ ಎಷ್ಟು ದೊಡ್ಡ ಮಟ್ಟದಲ್ಲಿ ವಿದ್ಯಾಭ್ಯಾಸ ಪಡೆಯಕ್ ನೀವು ಹೋಗ್ತೀರೋ ಅದ್ರ ನಿಮ್ ಜೊತೆಗೆ ನಾವು ಯಾವತ್ತೂ ಕೂಡ ಇರ್ತೀವಿ. ನಿಮ್ ಆದಿಲ್ ಸರ್ ಅವರು ನಿಮ್ ಕೈ ಬಿಡೋದೇ ಇಲ್ಲ. ಏನೇ ಸಮಸ್ಯೆ ಆದ್ರೂ ಪ್ರತಿಯೊಂದು ಕೂಡ ನೀವು ಇಲ್ಲಿ ಮುಗಿಸ್ಕೊಂಡ್ರು ಕೂಡ ನೋಡಿ, ನೋಬಲ್ ಶಾಲೆಯಲ್ಲಿ ಓದಿದ್ರ ನೀವು ಸಾಯೋವರೆಗೂ ಕೂಡ ನಮ್ಮ ಆದಿಲ್ ಸರ್ ನಮ್ಗೆ ನೆನಪಿಡ್ತಾರೆ. ನಮ್ಮ SLCಯಲ್ಲಿ ನಾವು ಇಂಥ ಶಾಲೆಯಲ್ಲಿ ಹೋದ್ವಿ, ನಿಮ್ಗೆ ಮದುವೆ ಆಗ್ಲಿ, ಮಕ್ಳಾಗ್ಲಿ, ನಿಮ್ಮ ಮೊಮ್ಮಕ್ಕಳಿಗೆ ಮದುವೆ ಆಗ್ಲಿ, ನಿಮ್ಗೆ ಹೇಳ್ತೀರಾ ನಾನು ಇಂಥ ಶಾಲೆಯಲ್ಲಿ ಓದ್ದೆ, ನನಗಿಂತ ಶಾಲೆಯಲ್ಲಿ ನಮ್ಗೆ ಮುಖ್ಯ ಶಿಕ್ಷಕರಿದ್ರು ಅನ್ನೋದನ್ನ ಎಲ್ಲ ನೆನಪುಗಳು. ಆದ್ರಿಂದ ನಾವೆಲ್ಲರೂ ಕೂಡ ಹುಟ್ಟು ಸಾವುಗಳ ಮಧ್ಯೆ ನಾವು ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು, ಬಾಳ್ಬೇಕು. ಅದ್ರ ಜೊತೆಗೆ ವಿದ್ಯಾಭ್ಯಾಸ ಬಹಳ ಮುಖ್ಯ ಇದೆ. ನೀವು ಅಷ್ಟೇ, ನಿಮ್ ದೇವ್ರು ಚೆನ್ನಾಗಿರ್ಲಿ, ನಿಮ್ ಮದುವೆ ಆಗ್ಲಿ, ಒಳ್ಳೆ ಸ್ಥಾನವನ್ನ ಪಡೆಯಲಿ, ನಿಮ್ ಮೊಮ್ಮಕ್ಕಳು ಮದುವೆ ಆಗ್ಲಿ, ಅವ್ರು ಕೂಡ ವಿದ್ಯಾಭ್ಯಾಸವನ್ನ ಕೊಡಿ, ಎಲ್ಲರೂ ಕೂಡ ಚೆನ್ನಾಗಿರೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಂತೆ ಬದುಕು ಬಾಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಮ್ಮ ಆದಿಲ್ ಸರ್ ಅವ್ರಿಗೆ, ಈ ಶಾಲೆಯ ಎಲ್ಲಾ ಸಿಬ್ಬಂದಿ ವರ್ಗದವ್ರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಖುಷಿಯಾಗಿ ನಗನಗ್ತ ಜೀವನವನ್ನ ಸಾಗಿಸೋಣ. ನೀವು ಕೂಡ ಅಷ್ಟೇ ಎಕ್ಸಾಮ್ ಅಲ್ಲಿ ನಗನಗ್ತ ಎಕ್ಸಾಮ್ ಅನ್ನ ಬರೀರಿ. ಎಲ್ಲಾ ಸಬ್ಜೆಕ್ಟ್ಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡಿತೀರ ಒಂದು ಮನೋಭಾವನೆ ಇಟ್ಕೊಂಡು ತಮಗೆ ನಾವು ಈ ಪೆನ್ನುಗಳು ಮತ್ತೆ ಬೈಂಡ್ಗಳನ್ನ ವಿತರಣೆ ಮಾಡ್ತಾ ಇದೀವಿ. ಈ ತಗೊಂಡೋಗಿ ನಮ್ಮ ಮನಸ್ಫೂರ್ತಿಯಾಗಿ ಭಗವಂತನಲ್ಲಿ ಪ್ರಾರ್ಥಿಸ್ಕೊಂಡು ಈ ಬೈಂಡು ಮತ್ತೆ ಪೆನ್ನುಗಳನ್ನ ಕೊಡ್ತಾ ಇದೀವಿ. ಆದ್ರಿಂದ ಅತಿ ಹೆಚ್ಚು ಪಡೆದು ನಮ್ಮ ನೋಬಲ್ ಶಾಲೆಗೆ ಒಳ್ಳೆ ಹೆಸರು ತರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು, ಪತ್ರಕರ್ತರು, ನಮ್ಮ ಆದಿಲ್ ಸರ್ ಅವರು, ಎಲ್ಲ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ, ನಮ್ಮ ನವೀನ್ ಸರ್, ಎಲ್ಲ ನಮ್ಮ ಇದ್ರೀಸ್ ಅವರು, ನಮ್ಮ ನಯಾಜ್ ಅವರು, ಎಲ್ಲರೂ ಈ ಕಾರ್ಯಕ್ರಮ ಭಾಗಿಯಾಗಿರೋದಕ್ಕೆ ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳು ಆಗ್ಲಿ ಹೇಳ್ತಾ, ನಿಮ್ಗೆಲ್ರಿಗೂ ಕೂಡ ದೇವ್ರು ಒಳ್ಳೇದ್ ಮಾಡ್ಲಿ, ನನಗೂ ಒಳ್ಳೇದ್ ಮಾಡ್ಲಿ, ನಿಮ್ಗೂ ಒಳ್ಳೇದ್ ಮಾಡ್ಲಿ, ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇನ್ನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಏನಾದ್ರು ಮಾತಾಡೋದು ಹೆಚ್ಚು ಕಡಿಮೆ ಇದೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಆದಿಲ್ ಸರ್ ಅವರೇ.